ಆಪರೇಷನ್ ಸಿಂಧೂರ ಅಪೂರ್ಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ಬಂದ ನಂತರದ ಸಂದರ್ಭದಲ್ಲಿ ಭಾರತದಲ್ಲಿ ಶಾಂತಿ ನೆಲೆಸಿದೆ, ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಸಂಪೂರ್ಣವಾಗಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಮಾತನಾಡಿರುವ ಜಗದೀಶ್ ಶೆಟ್ಟರ್, ದೇಶದ ಪರಿಸ್ಥಿತಿಯನ್ನು ನೋಡಬೇಕಾಗುತ್ತೆ. ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಶಾಂತಿ ನೆಲೆಸಿದೆ. ವಿಶೇಷವಾಗಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ. ಅದಕ್ಕೆ ಆ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದ್ದು ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ನಾಯಕತ್ವದಲ್ಲಿ ನಮ್ಮ ಸೈನಿಕರು ಅಲ್ಲಿ ಯಾರು ಉಗ್ರಗಾಮಿಗಳ ನೆಲೆ ಅಂತ ಏನಿದೆ ಅಲ್ಲಿ ಹೋಗಿ ಅದೇ ದೇಶದಲ್ಲಿ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡಿ ಆ ಉಗ್ರಗಾಮಿಗಳ ನೆಲೆಯನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾವ ರೀತಿ ಒಂದು ರಿಪ್ಲೈ ಕೊಡಬೇಕಾಗಿತ್ತು ರಿಪ್ಲೈ ಕೊಡುವಂಥ ಕೆಲಸವನ್ನು ಮಾಡಿದರು. ಮತ್ತು ಪ್ರತಿ ಹಂತದಲ್ಲಿ ಸೈನಿಕರಿಗೆ ಪೂರ್ತಿ ಅಧಿಕಾರವನ್ನು ಕೊಟ್ಟು ಅವ್ರಿಗೆ ಎಲ್ಲ ರೀತಿ ಹಿಂದೆ ಯಾರೂ ಬಹುಶಃ ಈ ರೀತಿ ಕೊಟ್ಟಿರಲಿಕ್ಕಿಲ್ಲ. ಆದರೆ ಅಧಿಕಾರವನ್ನು ಕೊಡುವ ಮುಖಾಂತರ ಒಂದು ನೈತಿಕವಾದಂಥ ಶಕ್ತಿಯನ್ನು ಇವತ್ತು ಹೆಚ್ಚಿನ ರೀತಿ ಶಕ್ತಿ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಸೈನಿಕರಿಗೆ ಮಾಡಿದರು. ಹೀಗಾಗಿ ಇವತ್ತು ಯಾವುದೇ ಒಂದು ಹಂತದಲ್ಲಿ ಒಂದು ಬುದ್ಧಿ ಕಲಿಸುವಂಥದ್ದು ಇರ್ತದೆ. ಆ ಬುದ್ಧಿ ಕಲಿಸುವಂಥ ಒಂದು ಹಂತಕ್ಕೂ ಹೋಗಿದ್ದರು. ಅದಕ್ಕೆ ಒಂದು ಇದು ಯಾವುದೇ ಟೈಮ್ದಲ್ಲಿ ಮೋದಿಜಿಯವರು ಯಾವ ರೀತಿ ಚಾಣಾಕ್ಷರಿದ್ದಾರೆ ಅಂತಂದರೆ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥವ್ರು ಎಲ್ಲರಿಗೂ ಗುರ್ತು. ಯಾಕಂದ್ರೆ ನಾನು ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗೂ ನೋಡಿದ್ದೀನಿ. ಅಲ್ಲಿ ಗುಜರಾತಲ್ಲಿ ಯಾವ ರೀತಿ ಆಡಳಿತ ಕೊಟ್ಟರು, ಯಾವ ರೀತಿ ಒಂದು ಅಡ್ಮಿನಿಸ್ಟ್ರೇಷನ್ ಇತ್ತು, ಪ್ರಧಾನಮಂತ್ರಿಗಳಾದ್ಮೇಲೆ ನೋಡಿದ್ದೀನಿ. ಹೀಗಾಗಿ ಯಾವ ಟೈಮ್ದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾರಿಗೆ ಇವತ್ತು ಅವ್ರಿಗೆ